ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಗುರು. ಆಯ್ತು. ಆಮೇಲೆ ಗುರು, ಈ ಟ್ರೈನಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ಆ ಟ್ರೈನಲ್ಲಿರೋ ಫುಡ್ ಟೇಸ್ಟಿ ಆಗಿರಲ್ಲ ಅನ್ಬಿಟ್ಟು ನಿಮ್ಮನೆ ಕಾಫಿಯಿಂದ ಬಿಸಿ ಬಿಸಿ ದೋಸೆನ ಆರ್ಡರ್ ಮಾಡಿ ತಗೊಂಡ್ಬಂದಿದ್ದೀವಿ. ಬನ್ನಿ, ಅಲ್ಲಿ ಟ್ರೈನ್ ಹೋಗೋಣ. ನಮ್ಮ ಟ್ರೈನ್ ಇನ್ನೇನು ಹತ್ರ ಬರ್ತಾ ಇದೆ, ಇನ್ನೊಂದು 20 ಕಿಲೋಮೀಟರ್ ದೂರದಲ್ಲಿ ಐತೆ. ಹೋಗ್ತಾ ಇದೀವಿ. ಎಲ್ಲಿಗೆ ಅಂತ ಹೇಳ್ತೀನಿ ನಿಮಗೆ ಮುಂದೆ. ಗೈಸ್, ನಾನೇನು ಇಲ್ಲಿಗೆ ಜಲ್ದಿನೇ ಬಂದ್ರೆ ಇನ್ನು ಟ್ರೈನ್ ಬಂದಿಲ್ಲ, ಇನ್ನು 20 ನಿಮಿಷ ಡಿಲೇ ಆಗೈತೆ. ಅದಕ್ಕೆ ವೈಟಿಂಗು. ಬಿಸಿ ಬಿಸಿ ದೋಸೆ ಬೇರೆ ಗಮ್ಮಂತ ಇದೆ. ನೀನ್ ಬೇರೆ ತರ್ತೀಯ, ಒಂದು ಒಳ್ಳೆ ವಾಸನೆ ತಗೊಂಡ್ ಬಾ. ಏನಿದು? ಇಲ್ಲ ಕುತ್ಕೊಂಡು ತಿನ್ಬಿಡೋಣ. ಟ್ರೈನಲ್ಲಿ ಕುತ್ಕೊಂಡು ತಿನ್ನೋ ಜಾಗ ಇರುತ್ತೆ ಇಲ್ವಾ? ನೆಕ್ಸ್ಟ್ ಸ್ಟಾಪ್ ಬೆಂಗಳೂರು ಆಗಿರೋ ಕಾರಣ 1 ಮುಕ್ಕಾಲು ಗಂಟೆ ನಿಲ್ಸುತ್ತೆ ಅಲ್ಲಿವರೆಗೂ ಇಲ್ಲೇ ಟ್ರೈ ಮಾಡ್ಬಿಡೋಣ ಗೈಸ್. ಲಿಟ್ರಲಿ ನಾನು ದೋಸೆ ಹಿಡ್ಕೊಂಡ್ ಬರ್ತಾ ಇದ್ದೆ, ನೋಡಿದ್ರೆ ಯಾರು ಹಿಂದಗಡೆ ಫಾಲೋ ಮಾಡ್ತಾ ಇದ್ರು. ಅವ್ನ ವಿಷಯನೇ ಗೊತ್ತಿರ್ಲಿಲ್ಲ. ತಿರುಗಿ ನೋಡಿದ್ರೆ ನಾಯಿ ಗೈಸ್. ಹಿಂಗ್ ತಿರುಗಿ ಏನಾನ ಹಾಕೋಣ ಅನ್ನೋಷ್ಟಕ್ಕೆ ನಾಯಿನೇ ಓಡೊಂಟೋಯ್ತು ನಾನು ತಿರುಗಿ ಸ್ಪೀಡ್ಗೆ. ಯಾಕೆ ಅಂತ ಗೊತ್ತಾಗ್ಲಿಲ್ಲ. ಟ್ರೈನ್ ಅಂತೂ ಸಿಕ್ಕಾಪಟ್ಟೆ ಲೇಟ್ ಆಗಿದೆ. ಇವಾಗ ಇಲ್ಲೇ ಕುತ್ಕೊಂಡು ಬಿಸಿ ಬಿಸಿ ದೋಸೆನ ಟ್ರೈ ಮಾಡೋಣ. ಜಾಗ ಹುಡುಕ್ತಾ ಇದೀನಿ, ಎಲ್ಲ ಕಡೆ ಜನ ಅವ್ರೆ. ಇನ್ನು 2 ಟ್ರೈನ್ ಬರೋ ಟೈಮ್ ಐತೆ. ಬನ್ನಿ ಕುತ್ಕೊಳ್ಳೋಣ ಇದೆ ಎಲ್ಲಾದ್ರೂ ಮೂಲೆಯಲ್ಲಿ. ಮುಂದೆ ಹೋಗ್ಬಿಡೋಣ, ನೀವು ಖಾಲಿ ಐತೆ ಗೈಸ್. ಲಿಟ್ರಲಿ ನಮ್ಮ ಟೈಮೇ ಸರಿ ಇಲ್ಲ. ಯಾಕೆ ಅಂತೀರಾ? ಇನ್ನೇನ್ ದೋಸೆ ತಿನ್ನೋಣ ಅಂತ ಓಪನ್ ಮಾಡ್ಕೊಂಡು ಹೋಯ್ತಾ ಇದೆ. ನೀವು ಅಂಕಲ್ ವ್ಯವಸ್ಥೆನೇ ನಮ್ಗಾಗ ಗೈಸ್. ನಮ್ ಕೋಚ್ ಬಂದು ನಾನು AC ಬುಕ್ ಮಾಡ್ತಿದ್ದೆ, ಆದ್ರೆ AC ಸಿಗ್ಲಿಲ್ಲ. ಅರ್ಜೆಂಟಿಗೆ ಬುಕ್ಕಿಂಗ್ ಮಾಡ್ಬೇಕಾಗಿತ್ತು, ಕಾರಣ ತತ್ಕಾಲಲ್ಲಿ ಬುಕ್ಕಿಂಗ್ ಮಾಡಿದ್ಕೆ ಸ್ಲೀಪರ್ ಮಾತ್ರ ಸಿಕ್ಕಿದ್ದು. ಅದಕ್ಕೆ ಸ್ಲೀಪರ್ ಅಲ್ಲೇ ಹೋಗ್ತಾ ಇದೀವಿ. ನೋಡಿದ್ರೆ ಕೋಚ್ ಎಲ್ಲ ಹಿಂದಕ್ಕೆ ಹಾಕ್ಬಿಟ್ಟವ್ರು ಗೈಸ್. ಇವಾಗ ಹಿಂದೆಗಡೆ ಹೋಗ್ಬೇಕು. ಲಿಟ್ರಲಿ ಒಂದು 1/2 ಕಿಲೋಮೀಟರ್ ವಾಕಿಂಗು. ಇನ್ನು ಟ್ರೈನ್ ಬರೋದಕ್ಕೆ ಇನ್ನು 5 ನಿಮಿಷ ಐತೆ. ಈ ಟೀ ಮಾತ್ರ ಸಕ್ಕತ್ತಾಗಿ ಸಿಗುತ್ತೆ. ಕೆಂಗೇರಿ ರೈಲ್ವೆ ಸ್ಟೇಷನ್ ನೀವು ಯಾವಾಗಾದ್ರೂ ಬಂದ್ರೆ ಅಲ್ಲಿ ಬೆಳಗ್ಗೆ ಅಲ್ಲಿ ನಾಷ್ಟ ಸೂಪರ್ ಆಗಿ ಮಾಡ್ತಾರೆ. ನಾವಿವಾಗ ಇಲ್ಲಿ ಬಿಸಿ ಬಿಸಿ ಟೀನ ಕುಡಿದು ನಮ್ಮ ಜರ್ನಿ ಸ್ಟಾರ್ಟ್ ಮಾಡೋಣ. ಇನ್ನು ಟ್ರೈನ್ ಬಂದಿಲ್ಲ, ಇನ್ನು ಬರೋಕ್ಕೆ ಟೈಮ್ ಐತೆ. ನೋಡೋಣ. ಇಲ್ಲೇ ಬೋರ್ಡ್ ಹಾಕವ್ರೆ. ನಮ್ದು ಸೀಟ್ ಬಂದು S4. ಇವಾಗ ನಾವು ಹೋಗ್ತಾ ಇರೋದು ಮಧುರೈ ಜಂಕ್ಷನ್ಗೆ. ಟುಟುಕೋರಿಯನ್ ಟ್ರೈನ್ ಎಕ್ಸ್ಪ್ರೆಸ್ 16236 ಅಂತ ಟ್ರೈನ್ ನಂಬರ್. ಇವಾಗ ಸ್ಟಾರ್ಟ್ ಮಾಡೋಣ. ಟೀ ಕುಡಿದು. ಅಣ್ಣ, ಒಂದು ಟೀ ಕುಡಿ ಗೈಸ್. ನೀನು ನಂಬಲ್ಲ, ನಾನು ಟೀ ಕುಡಿತಾ ಇದ್ದಿದ್ದು ಫಸ್ಟ್ ಟೈಮ್. ಇವಾಗ ಕಾಫಿ ಟ್ರೈ ಮಾಡೋ ಪರಿಸ್ಥಿತಿ. ಆ ಅಂಕಲ್ನ ಕೇಳ್ದೆ, ಉಗಿದ್ಬಿಟ್ರು. ಟೀ ಇಲ್ವಂತೆ, ಕಾಫಿನೇ ಇರೋದು. ಬೇಕಾದ್ರೆ ಕುಡಿ, ಇಲ್ಲ ಅಂದ್ರು. ಅದಕ್ಕೆ ಕಾಫಿನೇ ಕುಡಿತಾ ಇದ್ದೀನಿ. ಕಾಫಿನೂ ಸಕ್ಕತ್ತಾಗೈತೆ. ಇದನ್ನೇ ಟ್ರೈ ಮಾಡೋಣ. ಚಳಿಗೆ ಬೆಚ್ಚಗಾಯ್ತೈತೆ ಅಷ್ಟೇ, ಬಿಸಿನೀರು ಇದ್ದಂಗೈತೆ. ನಮ್ಮ ಟ್ರೈನು 20 ನಿಮಿಷ ಲೇಟು, ಅದಕ್ಕೆ ಇಲ್ಲೇ ತೆಗಿತಾ ಇದ್ದೀನಿ ನಾಷ್ಟ ಮಾಡ್ಬಿಡೋಣ ಅಂತ. ಏನೋ ಬೇಕಣ. ಇಲ್ಲ, ಸೈಡಲ್ಲೇ ನೀರೈತೆ. ಕೈ ತೊಳ್ಕೊಂಡು ದೋಸೆ ಬಿಸಿ ಬಿಸಿ ತಿನ್ಕೊಂಡ್ಬಿಡ್ಬೋದು. ಆಮೇಲೆ ಇದ್ರಲ್ಲಿ ತಿನ್ನೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ, ಅದಕ್ಕೆ ಇಲ್ಲೇ ತಿನ್ಬಿಡೋಣ ಗೈಸ್. ಹೆಂಗೋ ಕಮ್ಮಿ ಜನ ಇದೀವಿ ಪ್ಲಾಟ್ಫಾರ್ಮ್ ಅಲ್ಲಿ. ನೋಡ್ಬೋದು, ಬಿಸಿ ಬಿಸಿ ದೋಸೆ ಐತೆ. ನೀವು ಟ್ರೈನಲ್ಲಿ ತಿನ್ನೋಕ್ಕಾಗಲ್ಲ, ಏನಾದ್ರು ತಗೊಂಬರಂಗಿದ್ರು ಆಚೆನೆ ತಂದ್ಬಿಡಿ ಗೈಸ್. ಮತ್ತೆ ಇದು ಚಟ್ನಿ, ಇದು ಸಾಂಬಾರು. ಕೈ ತೊಳ್ಕೊಂಬಂದು ಓಪನ್ ಮಾಡ್ಬಿಡ್ತೀನಿ ಇದನ್ನ ಗೈಸ್. ನೋಡಿ, ಕೈ ತೊಳೆದಿದ್ದಾಯ್ತು. ಇವಾಗ ಇಲ್ಲೇ ದೋಸೆ ಐತೆ, ಇಲ್ಲಿ ಚಟ್ನಿ ಮತ್ತೆ ಸಾಗು ಕೊಟ್ಟವ್ರೆ. ನಾನು ಯಾವಾಗ ಬಂದ್ರು ಅಲ್ಲೇ ತಗೊಳ್ಳೋದು ಗೈಸ್. ಸಕ್ಕತ್ತಾಗಿರುತ್ತೆ. ಜಾಸ್ತಿ ಹೆಚ್ಕೊಂಬಿಟ್ಟು ಅಲ್ಲಿ ನೀವು ಬಂದಾಗ ಟ್ರೈ ಮಾಡಿ, ಸೂಪರ್ ಆಗಿರುತ್ತೆ ದೋಸೆ. ಬೆಣ್ಣೆ ದೋಸೆ ತಿನ್ಬಿಟ್ಟು ಅವ್ರಿಗೆ ಟ್ರೈನಲ್ಲಿ ಮನಿಕೊಂಡ್ಬಿಡೋದು. ಮನಿಕೊಂಡ್ರೆ ಬೆಳಗ್ಗೆ ಎದ್ದು ಮಧುರೆಯಲ್ಲಿ ಇರ್ತೀವಿ. ಏನ್ ಟೈಮ್ ನೋಡ್ರಿ. ರೈಲ್ವೆ ಸ್ಟೇಷನ್ ಅಲ್ಲಿ ನಾನು ಒಬ್ನೇ, ಜೊತೆಗೆ ಬಿಸಿ ಬಿಸಿ ಬೆಣ್ಣೆ ದೋಸೆ. ಇಷ್ಟೋದವರೆಗೂ ಸುಮ್ಮನೆ ಕುಂತಿದ್ದೀನಿ. ಇವಾಗ ಏನ ಟ್ರೈನ್ ಬರ್ಬೇಕು ಗೈಸ್. ಹೆಂಗಾಗುತ್ತೆ ಗೊತ್ತಾ? ಲಿಟ್ರಲಿ ಇದನ್ನೆಲ್ಲ ಮುದ್ರುಕೊಂಡು ಒಳಗೆ ಹತ್ಬೇಕಾಗುತ್ತೆ. ಟ್ರೈನ್ ಬರೋದು ಬೇಡ ಗೈಸ್. ತಿನ್ನಕ್ಕಾದ್ರೂ ಒಂದು 5 ನಿಮಿಷ ನೆಮ್ಮದಿಯಾಗಿ ತಿನ್ನೋಣ.
ಸಿಗ್ತೀನಿ ನಿಮ್ಗೆ ಖಾಲಿ ಮಾಡ್ಬಿಟ್ಟು ಟ್ರೈನ್ ಬರಲಿ. A few moments later. ಗೈಸ್ ಫೈನಲ್ ಆಗಿ ನಾಶನೇ ಆಗೋಯ್ತು. ಈ ದರಿದ್ರ ನನ್ನ ಮಗನ್ ಟ್ರೈನ್ ಇನ್ನೂ ಬಂದಿಲ್ಲ. ಈ ಸೈಡ್ ಇಂದ ಬರೋ ಟ್ರೈನ್ ಆಗ್ಲೇ ಈ ಸೈಡ್ ಇಂದ ಬಂದ್ಬಿಡ್ತೈತೆ. ಅಶೋಕಪುರಂ ಟ್ರೈನ್ ಬರ್ತೈತೆ. ಯಾರನ್ನ ಎಗ್ರೋರ್ ಇದ್ರೆ ನೋಡೋಣ ಇರಿ. ಅಂದ್ರೆ ಸೀಟ್ ಹಿಡಿಯಕ್ಕೆ ಗೈಸ್ ಜನ ಜಾಸ್ತಿ ಜನ ಅವರಲ್ಲ ಅದಕ್ಕೆ. ಗೈಸ್ ನಮ್ ಟ್ರೈನ್ ಬಂದು ನಿಂತ್ಕೊಂಡು ಹೋಗಾದ್ಮೇಲೆ ಪಾಸ್ ಆಗ್ಬೇಕಾಗಿರೋ ಟ್ರೈನ್ ಇದು. ನಮ್ ಟ್ರೈನ್ ಇನ್ನೂ ಬಂದಿಲ್ಲ. ನಮ್ ಟ್ರೈನ್ ಬಂದ್ಬಿಟ್ಟು 20 ನಿಮಿಷ ಡಿಲೇ. ಪ್ಲಸ್ ನಾನು ಊಟನೂ ಮಾಡಿ 10 ನಿಮಿಷ ಆಗೋಯ್ತು ಗೈಸ್. ಇಲ್ಲಿ ನೋಡ್ರಿ, ಇದು ಜನಶತಾಬ್ದಿ ಎಕ್ಸ್ಪ್ರೆಸ್ ಅಂತ ಬರುತ್ತೆ ಗೊತ್ತಾ, ಆ ಕೋಚ್ ಇದು ಬೋಗಿಗಳು ಎಲ್ಲ ಸೇರಿ ಇವಾಗ ಒಂದೇ ಸಲ ಜನರಲ್ ಮಾಡ್ಕೊಂಡ್ಬಿಟ್ಟವ್ರೆ. ಇದು ಫ್ಯಾಕ್ಟ್ರಿನೂ ಐತಲ್ಲ ಗುರು, ಇದು ಅಶೋಕಪುರಂ ಟ್ರೈನ್ ಎಲ್ಲಿಂದ ಬರೋದು? KSR ಬೆಂಗಳೂರು ಚೆನ್ನೈ ಸೆಂಟ್ರಲ್ ಇಂದ ಬರೋದು ಗೈಸ್. ಚೆನ್ನೈಯಿಂದ ಬರೋ ಟ್ರೈನ್ ಅಲ್ಲಿ ನಾವಿದ್ದೀವಿ. ಇಲ್ಲಿ ನೋಡ್ರಿ, ಇವಾಗ ಬನ್ನಿ ನಮ್ ಟ್ರೈನ್ ವೆಯ್ಟ್ ಮಾಡೋಣ. ಎಲ್ಲ ಹತ್ತುತ್ತಾರೆ ಇಳಿತಾರೆ. ಆದ್ರೆ ನಾನ್ ಮಾತ್ರ ಇಲ್ಲಿ ದೆವ್ವ ಓಡಾಡ್ತಾ ಇದ್ದೀನಿ. ಹೋಗೋ ಬರೋರೆಲ್ಲ ನನ್ನೇನ್ ನೋಡ್ತಾವ್ರೆ. ಏನ್ ಗೌರವ ಯಾಕೆ ಅಂತ ಗೊತ್ತಿಲ್ಲ ಗೈಸ್. ಏನ್ ಸಗಲಾಗೈತೆ ಟ್ರೈನ್ ಇದು, ಹೊಸ ಟ್ರೈನ್ ಇದ್ದಂಗ ಐತೆ. ಇನ್ನು ವೇಟಿಂಗ್ ಸ್ಟಿಲ್ ವೇಟಿಂಗ್. ಅಜ್ಜಿ ತಾತ ನನ್ನೇ ನೋಡ್ತಾವ್ರ ಅವಾಗಿಂದ. ಏನ್ಲ ತಪ್ಪು ತಿಳ್ಕೊಳಲ್ಲ ಬಿಡುಗರು, ತಿಳ್ಕೊಳ್ಳ ಹೇಳದ್ನಲ್ಲ ತಪ್ಪು ತಿಳ್ಕೊಳಲ್ಲ ಅಂತ. ಯಾವನ ಅವ್ನು ದರಿದ್ರ ನನ್ ಮಗ ಏನೇನೋ ಮಾಡ್ತಾವನೆ ಅಂತ. ಇದ್ರೊಳೊಂಥರ ಕಿಕ್ಕು ನನ್ಗೆ. ಬರ್ಲಿ ಟ್ರೈನ್ ಇನ್ನೂ ಬಂದಿಲ್ಲ. ಅವ್ರು ಅನ್ಕೊಂಬಿಟ್ಟವ್ರೆ, ಓ ತಾತ ಶಾರುಖ್ ಖಾನ್ ಅಜ್ಜಿ ಕಾಜಲ್ ಒಟ್ಟಿಗೆ ವಿಡಿಯೋ ಮಾಡ್ಕೊಂತವ್ರೆ ಅಂತ. ಇಲ್ಲ ತಾತ, ನಾವು ಟ್ರೈನ್ಗೋಸ್ಕರ ಕಾಯ್ತಾ ಇದೀವಿ. ಟ್ರೈನ್ ಇನ್ನೂ ಬಂದಿಲ್ಲ ಗೈಸ್. ಫೈನಲ್ ಆಗಿ ಒಂದ್ ಟ್ರೈನು ಈ ನಮ್ ಸ್ಟೇಷನ್ ಇಂದಾನೆ ಅರ್ಧ ಗಂಟೆ ಲೇಟ್ ಆಗಿ ಬಂದವನ್ ಗೈಸ್. ಇಲ್ಲಿ ನೋಡ್ರಿ, ಅವನ್ಗೋಸ್ಕರ ನಾವು ವೇಟಿಂಗ್. ಅಣ್ಣ ನೀನ್ ಬದುಕ್ಬೇಕಣ್ಣ. ಎಬ್ಬಲಿ ನಾನು ಬಡ್ದ ಅಂದ್ರೆ ಫೈನಲ್ ಆಗಿ ನಮ್ ಟ್ರೈನ್ ಬಂದೈತ್ ಗೈಸ್. S4 ನಮ್ದು. S4 ಸ್ಟಾರ್ಟಿಂಗ್ 2 ಬಂದ್ಬಿಟ್ಟು ಯಾವಾಗ್ಲೂ ಜನರಲ್ ಇರುತ್ತೆ. S4 ಹುಡುಕ್ಬೇಕು. S10 ಸೂಪರ್. ಸ್ಟಾರ್ಟಿಂಗ್ ಎಲ್ಲ ಹೋಗ್ಬಿಡ್ಲಿ, ನಾವು ಲಾಸ್ಟ್ ಅಲ್ಲಿ ಇರ್ಬೋದು. ಲಾಸ್ಟ್ ಅಲ್ಲಿ ಇದು ಎತ್ಕೊಂಬೋದು, ಸಖತ್ ಸೀನರಿ ಸಿಗುತ್ತೆ ಗೈಸ್. ನೋಡ್ಬೋದು ಇವಾಗ ಫೈನಲ್ ಆಗಿ ನಾವು ಬಂದಿದ್ದೀವಿ ನಮ್ ಕೋಚ್ ಹತ್ರ. ನಮ್ ಕೋಚ್ ಬಂದು S4. ಇದ್ರೊಳಗಡೆ 64th ನಂಬರು. ಎಲ್ಲ ಆಲ್ಮೋಸ್ಟ್ ಆಗಿ ಬೆಂಗಳೂರಲ್ಲಿ ಇಳ್ಕೊಂತಾರೆ. ಬೆಂಗಳೂರಲ್ಲಿ ಇಳ್ಕೊಂಡಾಗ ನೆಮ್ಮದಿಗೆ ಟ್ರಾವೆಲ್ ಮಾಡಿ ಮನಿಕೊಂಡ್ಬಿಡ್ಬೋದು. ಅದಕ್ಕೆ ಬೆಂಗಳೂರಿಗೆ ಹೋಗೋಂಟ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಬೇಕು. ಇವಾಗ ಒಳಗಡೆ ಹೋಗೋಣ. ನಮ್ ಸೀಟ್ ಯಾವ್ದು ಅಂತ ತೋರಿಸ್ತೀನಿ ನಿಮ್ಗೆ ಗೈಸ್. ನೋಡ್ಬೋದು ನಮ್ ಸೀಟ್ ಬಂದು ಇದೆ 64 ಮೇಲ್ಗಡೆ. ನೋಡ್ಬೋದು ಫೈನಲ್ ಆಗಿ ಇದಾಗಿ ನಮ್ ಸೀಟು. ಬಿಸಾಕಿರಿ ನಮ್ ಲಗೇಜ್ ನ. ಇಲ್ಲಿಂದ ಇವಾಗ ಡೋರ್ ಹತ್ರ ಹೋಗೋಣ. ಒಳ್ಳೆ ಸೀಟ್ ಸಿಗುತ್ತೆ ಬೆಂಗಳೂರಿಗಿಂತ ನೋಡಕ್ಕೆ. ನಮ್ ಟ್ರೈನ್ ಫೈನಲಿ ಮೂವ್ ಇದೆ ಕೆಂಗೇರಿ ರೈಲ್ವೆ ಸ್ಟೇಷನ್ ಇಂದ. ಬೆಂಗಳೂರು ಅಂತೂ ಒಂದ್ ವಾರ ಫುಲ್ಲು ಕೋಲ್ಡ್ ಆಗಿತ್ತು. ಇವಾಗ ಸ್ವಲ್ಪ ಬೆಚ್ಚಗೈತೆ, ಪರವಾಗಿಲ್ಲ. ಬಾಯ್ ಬೆಂಗಳೂರು. ಗಾಯ್ಸ್, ನಾನು ಅನ್ಕೊಂಡೆ ನಮ್ಮ ಜರ್ನಿಯ ಮೊದಲನೇ ಸ್ಟಾಪ್ ಬಂದು ಬೆಂಗಳೂರು ಅಂತ. ಇಲ್ಲ, 2 ಕಿಲೋಮೀಟರ್ ಬಂದಿದ್ದು. ಒಂದು 5 ಕಿಲೋಮೀಟರ್ ಬಂದ್ಬಿಟ್ಟು ನೈಂಡಹಳ್ಳಿಲಿ ಹಾಕ್ಬಿಟ್ಟವ್ನು ಗೈಸ್. ಹಾಕಾಗಲೇ ಒಂದು 10 ನಿಮಿಷ ಆಗ್ಬಿಟ್ಟೈತೆ, ಇನ್ನೂ ತೆಗ್ದಿಲ್ಲ. ನಮ್ಗೆ ಬೇರೆ ಇಲ್ಲಿ ಗಲಗಲ ಅಂತೈತೆ ಚಳಿಗೆ. ತುಂಬಾ ಚಳಿ ಆಗ್ತಿದೆಯಲ್ಲ, ಕೈ ಬಿಡ್ತೀಯಾ?
ಅಲ್ಲಾರೋ ಪಟಾಕಿ ಹೊಡೆದು ಬರ್ತಡೇ ಬೇರೆ ಸೆಲೆಬ್ರೇಷನ್ ಮಾಡ್ತಾವ್ರೆ ಗೈಸ್. ಕಾಣಿಸ್ತಾಯ್ತಾ ನೋಡಿ ನಮ್ಮ ಟ್ರೈ ಹಿಂಗೈತೆ. ಅಪರೂಪಕ್ಕೆ ಕಡಿಮೆ ದುಡ್ಡು ಕೊಟ್ಟಾಗೆ ಚೆನ್ನಾಗಿರೋ ಬೋಗಿ ಸಿಕ್ಕೈತೆ ಗೈಸ್. ಇದು ಎಲ್ಲ ತೋರಿಸ್ತೀನಿ ಹೊಸ ಬೋಗಿ. ನಿಮ್ಗೆ ಏನಾದರೂ ಹಳೆ ಬೋಗಿ ಇತ್ತು ಅಂದರೆ ಈ ಬೋಗಿ ಏನು ನೋಡ್ತಿರಲ್ಲ ಇದರಲ್ಲಿ 72 ಸೀಟ್ ಇರುತ್ತೆ. ನಿಮ್ಗೆ ಹೊಸ ಬೋಗಿ ಇತ್ತು ಅಂದರೆ ಒಂದು 8 ಎಕ್ಸ್ಟ್ರಾ ಇರುತ್ತೆ, 80 ಸೀಟ್ ಇರುತ್ತೆ. ಸೂಪರ್ ಆಗೈತೆ ಒಳಗಡೆ ಮಾತ್ರ. ಇದು ಟಾಯ್ಲೆಟ್ ನೋಡ್ಬೇಕು ಹೆಂಗಿರುತ್ತೆ ಅಂತ ಗೊತ್ತಿಲ್ಲ. ಒಳಗಡೆ ಹೋಗಿ ಟಾಯ್ಲೆಟ್ ಯಾವ ರೀತಿ ಕಾಣ್ಬೋದು ಅಂತ. ನಮ್ಮ ಟ್ರೈನ್ ಇವಾಗ ಪಾಸ್ ಆಯಿತು. 20 ನಿಮಿಷ ನಿಲ್ಲಿಸಿದ್ದ, ಅದೇನು ನಿಲ್ಲಿಸಿದ್ದ ಅಂತ ಗೊತ್ತಿಲ್ಲ. 20 ನಿಮಿಷ ಆದಮೇಲೆ ಇವಾಗ ಪಾಸ್ ಆಯ್ತೈತೆ. ಆಹಾ ನೋಡಿ ಏನು ಸಗದ ಕಾಣಿಸ್ತೈತೆ ಒಳಗಡೆ. ಇವಾಗ ಬನ್ನಿ ನಿಮಗೆ ಇಂಡಿಯನ್ ಟಾಯ್ಲೆಟ್ ತೋರಿಸ್ತೀನಿ. ಇಂಡಿಯನ್ ಟಾಯ್ಲೆಟ್ ಇರೋದು ಇದರಲ್ಲಿ. ಯಾರು ಏನೋ ಮಾಡಿಲ್ಲ ಅಂದರೆ ಸಾಕು ಗೈಸ್. ಫಸ್ಟೇ ಸ್ಮೆಲ್ಲು ಲೈಟಾಗಿ ಧೂಮಪಾನ ಮಾಡಬಾರದು. ಮೊಬೈಲ್ ನೋಡಿ. ಟಾಯ್ಲೆಟ್ ಸ್ವಲ್ಪ ಕ್ಲೀನಾಗಿ ಇದೆ, ಪರವಾಗಿಲ್ಲ. ಇದರಲ್ಲಿ ಹೊಸ ಟ್ರೈನ್ ಆದ್ರೂ ಇದೆ ಗೈಸ್. ಮೇಯ್ನು ನೀರು ಫೆಸಿಲಿಟಿ, ಬಟ್ಟೆ ಪ್ಯಾಂಟು ಎಲ್ಲ ಹಾಕ್ಬಿಟ್ಟವ್ರೆ. ಏನೋ ಒಂಥರ ಸ್ಮೆಲ್ಲು. ನೀರು ಬರುತ್ತಾ? ಪರವಾಗಿಲ್ಲ, ನೀರು ಬರ್ತಾ ಇರುತ್ತೆ. ಬರಲಿಲ್ಲ ಅಂದರೆ ಕಂಪ್ಲೇಂಟ್ ಮಾಡ್ಬೋದು. ಇವಾಗ ವೆಸ್ಟರ್ನ್ ಸ್ಟೈಲ್ ತೋರಿಸ್ತೀನಿ ನಿಮಗೆ. ಇಂಡಿಯನ್ ವೆಸ್ಟರ್ನ್ ಸ್ಟೈಲ್. ಯಾವನ ಇವಾಗ ತಾನೇ ಸ್ಮೋಕಿಂಗ್ ಮಾಡಿ ಹೋಗ್ಬಿಟ್ಟಿರಂಗ ಅವನೇ ಗೈಸ್. ಕಂಪ್ಲೀಟಾಗಿ ಸ್ಮೆಲ್ ಹೊಡಿತೈತೆ. ಇಲ್ಲಿ ನೋಡಿ ನಮ್ಮ ಇಂಡಿಯನ್ ರೈಲ್ದು ಪರಿಸ್ಥಿತಿ. ಆದರೆ ಒಟ್ಟಿನಲ್ಲಿ ಇಲ್ಲೆಲ್ಲೂ ನಿಮಗೆ ಜಾಡು ಅದು ಇದು ಕಾಣಿಸ್ತಾ ಇಲ್ಲ. ಕಂಪ್ಲೀಟಾಗಿ ಕ್ಲೀನ್ ಮಾಡಿಕ್ಕವ್ರೆ. ಎಷ್ಟು ಒಳಗೊಳಗೆ ನೀರು ಬರ್ತೈತಾ? ನೀರು ಬರ್ತೈತೆ ಗೈಸ್. ಈ ಥರ ಇದೆ ಫೆಸಿಲಿಟಿ. ಇಲ್ಲದಂಗೆ ಹೋದ್ರೆ ಇನ್ನೂ ನೀರು ಬರುತ್ತೆ. ಗಣ್ಣಲ್ಲಿ ನೀರು ಬರ್ತೈತೆ. ಗೈಸ್ ಇದೇನು ಆಫೇ ಐತಿಲ್ಲ? ಏಯ್ ಆಫ್ ಆಯ್ತಪ್ಪ. ಫುಲ್ ಆಚೆ ಕೈ ತೊಳ್ಕೊಬೇಕು. ಫುಲ್ ಗಲೀಜಾಗ್ಬಿಟ್ಟದಪ್ಪ. ಈ ಟ್ರೈನ್ ಒಳಗೆ ವಾಸನೆ ತಡೆಯೋಕೆ ಆಗಲ್ಲಪ್ಪ. ಈ ಬೋಗಿ ಪಕ್ಕದಲ್ಲಿ ಇರೋರ್ದು ಇವರೆಲ್ಲ ಸ್ವರ್ಗ ನೋಡ್ಬಿಡ್ತಾರೆ ಅವ್ರ ಊರಿಗೆ ಹೋಗೋಷ್ಟೊಳಗೆ. ಟ್ರೈನು ಬೇರೆ ಮೇಲೆ ಸಕ್ಕತ್ ಫೀಲ್ ಕೊಡುತ್ತೆ ಟ್ರಾವೆಲ್ ಮಾಡೋಕ್ಕೆ. ಫೈನಲ್ ಆಗಿ ನಮ್ಮ ಟ್ರೈನ್ ಬಂದಿದೆ. ಬೆಂಗಳೂರು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನ್ಗೆ. ಇವಾಗ ನೆಕ್ಸ್ಟ್ ನಮ್ಮ ಟ್ರೈನ್ ಸ್ಟಾಪ್ ಬಂದು ಬೆಂಗಳೂರು ದಂಡು. ನೋಡ್ರಿ ಬೆಂಗಳೂರಲ್ಲಿ ಯಾವ ಪರ್ಟಿಕ್ಯುಲರ್ ರೋಡ್ ಅವ್ರೆ ಅಂತ. ಒಂದು ಟ್ರೈನ್ ಬಂದ್ರೆ ಇಲ್ಲ ಅಂದ್ರು ಒಂದು 10,000 ಜನ ಹತ್ಬೋದಾ? 10,000 ಆಗಲ್ಲ ಗೈಸ್. 1,000 ಜನ ಹತ್ತುತ್ತಾರೆ, 1,000 ಜನ ಇಳಿತಾರೆ ಅಂತೇಳಿ. ಅಷ್ಟು ದೊಡ್ಡ ರೈಲ್ವೆ ಸ್ಟೇಷನ್. ಇಲ್ಲಿ ಕನಿಷ್ಠ ಪಕ್ಷ 20 ನಿಮಿಷ ನಿಲ್ಲಿಸ್ತಾರೆ. ಅದಕ್ಕೆ ಇಲ್ಲೇ ವೈಟಿಂಗ್. ಆಚೆ ಕಡೆ ಒಳಗಡೆ ಕುಂತ್ಕೊಳ್ಳೋಕೆ ಒಂಥರ ಗೈಸ್. ಇಲ್ಲಿ ಸ್ವಲ್ಪ ಲಿಟ್ರಲಿ ಸ್ವಲ್ಪ ಬೆಚ್ಚಗೈತೆ ಒಳಗಡೆ. ಆಮೇಲೆ ಈ ಟ್ರೈನಲ್ಲಿ ಜರ್ನಿ ಮಾಡ್ಬೇಕಾದ್ರೆ ಸ್ವಲ್ಪ ಲಗೇಜ್ ಬಗ್ಗೆ ಎಲ್ಲ ಹುಷಾರಾಗಿರ್ಬೇಕು. ಲಿಟ್ರಲಿ ನಮ್ಮ ಬ್ಯಾಗ್ ಅಲ್ಲೇ ಇದೆ. 5 ನಿಮಿಷಕ್ಕೂ ನೋಡ್ತಾ ಇರ್ಬೇಕು ಗೈಸ್. ಫೈನಲ್ ಆಗಿ ಬೆಂಗಳೂರಿಗೆ ಬಾಯ್ ಟೈಮ್ ಬಂದೈತೆ. ಇವತ್ತು ಹೋಗಿ ಆದಷ್ಟು ಬೇಗ ಬೆಂಗಳೂರು ವಾಪಸ್ ಬರ್ತೀನಿ ಅಂತ ಹೇಳ್ತಾ ಸಿಗೋಣ. ಟೈಮ್ ಆಗಿದೆ, ಇನ್ನು 2 ನಿಮಿಷ ಐತೆ ಬಿಡಕ್ಕೆ ಅನ್ಕೊಳ್ಳಿ. ಫೈನಲಿ ಬೆಂಗಳೂರು ರೈಲ್ವೆ ಸ್ಟೇಷನ್ ಇಂದ ನಮ್ಮ ಟ್ರೈನ್ ಮೂವ್ ಐತೈತೆ ನೋಡ್ಬೋದು. ಬರೋದು 20 ನಿಮಿಷ ಲೇಟ್ ಆದ್ರೂ ಪರವಾಗಿಲ್ಲ, ಬಿಡೋದು 5 ನಿಮಿಷ ಗೈಸ್ ನಿಲ್ಸಿದ್ದು. ಲಿಟ್ರಲಿ ಚಿಂಗ್ ಪಾಸ್ ಐತೈತೆ. ಬಂದು ನಿಲ್ಸಿದ್ 5 ನಿಮಿಷಕ್ಕೆ ಪಾಸು ಅಂದ್ರೆ ಲೇಟ್ ಆಗಿತ್ತಲ್ಲ ಮೊದ್ಲೇ, ಅದಕ್ಕೆ ಟೈಮಿಂಗ್ಸ್ಗೆ ಪಕ್ಕ ಪಾಸ್ ಐತೈತೆ. ಬಾಯ್ 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 ಬೆಂಗಳೂರು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಬಾಯ್ ಬಾಯ್, ಸಿಗೋಣ ಇನ್ನೊಂದು ಸ್ವಲ್ಪ ದಿನದಲ್ಲಿ. ಆಚೆಯಿಂದ ಎಲ್ಲ ಬೆಂಗಳೂರಿಗೆ ಬರ್ತಾರೆ, ನಾವು ಬೆಂಗಳೂರಿಂದ ಆಚೆ ಹೋಗ್ತಾ ಇದೀವಿ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ, ನೀನು ಡಿಫ್ರೆಂಟ್.
ಗೈಸ್ ಮುಂದಿನ ಸ್ಟೇಷನ್ ಅಲ್ಲಿ ಸಿಕ್ಕಿಲ್ಲ ನಿಮ್ಗೆ. ನಾವು ನೋಡ್ಬೋದು ಇವಾಗ ನಮ್ ಟ್ರೈನ್ ಬಂದೈತೆ ಬೆಂಗಳೂರು ದಂಡುಗೆ. ಇದು ಪ್ಲಾಟ್ಫಾರ್ಮ್ ಇಂದ ಯಾವ ಹೈಟ್ ಐತೆ ನೋಡಿ ಗೈಸ್. ಈ ತರ ಇದ್ದಾಗ ಲಿಟ್ರಲಿ ಸ್ವಲ್ಪ ಇಳಿಯಕ್ ಹೋಗ್ಬೇಡ್ರಿ, ಸ್ವಲ್ಪ ಡೇಂಜರ್ ಆಗಿರುತ್ತೆ ಎತ್ತಬೇಕಾದ್ರೆ. ನಮ್ ಟ್ರೈನ್ ಮೂವ್ ಆಯ್ತೈತಿ ಇವಾಗ ಗೈಸ್. ಲಿಟ್ರಲಿ ಎಷ್ಟು ಜನ ಇದ್ರು ಗೊತ್ತಾ ಇಲ್ಲಿ ಇವಾಗ. ಎಲ್ಲ ಇವಾಗ ಒಳಗಡೆ ಪಾಸ್ ಆಗ್ಬಿಟ್ರು ಎಲ್ಲ ಆಲ್ಮೋಸ್ಟ್ ಆಗಿ. ಆ ಬೆಂಗಳೂರು ರಶ್ ಅಲ್ವಾ, ಎಲ್ಲ ಇಲ್ಲಿಗೆ ಬಂದು ಇಲ್ಲಿಂದ ವೆಯ್ಟ್ ಮಾಡ್ತಾ ಇರ್ತಾರೆ. ನಮ್ ಟ್ರೈನ್ ಮೂವ್ ಆಯ್ತಿದ್ ಇವಾಗ ಗೊತ್ತದಷ್ಟೇ ಬ್ಯಾಲೆನ್ಸ್. ಇವಾಗ ಅಫಿಷಿಯಲ್ ಆಗಿ ಬೆಂಗಳೂರನ್ನ ದಾಟ್ತಾ ಇದೀವಿ ಗೈಸ್. ಇನ್ಯಾವುದು ಬೆಂಗಳೂರು ಸ್ಟಾಪ್ ಇರಲ್ಲ. ನೆಕ್ಸ್ಟ್ ಹೊಸೂರ್ಗೆ ಹೋಗುತ್ತೆ ಟ್ರೈನು 10:15. ನೆಕ್ಸ್ಟ್ ಸ್ಟಾಪು ಹೊಸೂರು. ತಮಿಳ್ನಾಡಿಗೆ ಎಂಟ್ರಿ ಆಗ್ತೀವಿ. ಹೊಸೂರ್ಗೆ ಹೋಗಿ ಅಲ್ಲಿ ಸಿಗೋಣ. ಹೊಸೂರಲ್ಲಿ ಏನಾದ್ರು ಟ್ರೈ ಮಾಡೋಣ, ಇಲ್ಲ ಜ್ಯೂಸು ಬಾಸು ಏನೋ ತಗೊಳ್ಳೋಣ. ಈ ಕೋಲ್ಡ್ ಅಲ್ಲಿ ಜ್ಯೂಸ್ ಕುಡ್ದು ಶೀತ ಆಗಿ ಏನಾಗ್ತೀನಿ ನೋಡೋಣ. ಎಲ್ಲ ರೈಲ್ವೆ ಸ್ಟೇಷನ್ ಅಲ್ಲಿ ವರ್ಕಿಂಗ್ ಗೈಸ್. ಬನ್ನಿ ಇವಾಗ ನಮ್ ಸೀಟ್ಗೆ ಹೋಗೋಣ. ಯಾರೋ ಬಂದವ್ರೆ ಅಂತ ನೋಡ್ತಾವ್ರೆ. ಗೈಸ್ ನೋಡ್ಬೋದು ಫೈನಲ್ ಇವಾಗ ನಿದ್ದೆ ಮಾಡ್ತಾ ಇದೀವಿ. ಬೆಳಗ್ಗೆ ಸಿಗೋಣ. ಹೊಸೂರು ಮಲಗಿದೆ ಗೈಸ್, ಹೋಗ್ಬಿಟ್ಟೈತೆ. ನಮಗೆ ಅರ್ಲಿ ಮಾರ್ನಿಂಗ್ 6 ಗಂಟೆಗೆ ಸಿಗ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್. ಗೈಸ್ ಬೆಳಗ್ಗೆ ತಮಿಳುನಾಡಿಗೆ ಸ್ವಾಗತ. ಇನ್ನೇನು ನಂದು 30 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇದ್ದೀವಿ ಹೋಗಕ್ಕೆ. ಇವಾಗ ಅಲಾರಾಮ್ ಇಕ್ಕಿದೆ, ಇವಾಗ ಇದ್ದೆ ಇವರು ನೋಡ್ಬೋದು. ಇವಾಗ ಬ್ರಷ್ ಮಾಡ್ತಾ ಇದ್ದೀವಿ. ಯಾವ ಒಂದು ರೈಲ್ವೆ ಸ್ಟೇಷನ್ ಇದೆ ಗೈಸ್, ಯಾವ ಒಂದು ಹೋಗ್ತೀವ ಇಲ್ಲಿ ತೋರಿಸ್ತೀನಿ ನಮಗೆ. ಬೆಳಗಿನ ಸಿಗೋದಯ್ಯ ಕನ್ನಡಿಗರಿಗೆ ಎಂಥ ಜಾಗದಲ್ಲಿ ಇದೀವಿ ನೋಡಿ ಗೈಸ್. ಬಾ ಸೂರ್ಯ ಇವಾಗ ತಾನೇ ಹುಟ್ತಾವನೆ. ಇನ್ನೊಂದು 10-15 ನಿಮಿಷದಲ್ಲಿ ನಾವು ನಮ್ಮ ಡೆಸ್ಟಿನಿನ ರೀಚ್ ಆಗ್ತೀವಿ. ಇವಾಗ ಪ್ರೆಸೆಂಟ್ಲಿ ಟೈಮ್ ಬಂದು 6:45, 7:15 ಮಧುರೈಗೆ ಹೋಗುತ್ತೆ. ಅದು ಎಕ್ಸಾಕ್ಟಾಗಿ ಅಲ್ಲಿ ವರ್ಕ್ ನಡೀತಾ ಇದೆ. ಬೈಕ್ ಒಳಗಡೆನೇ ಬಿಟ್ಟಿದ್ದೀನಿ. ಬ್ರಷ್ ಮಾಡೋಕ್ಕೆ ಬಂದಿದ್ದೀನಿ ಗೈಸ್. ಬ್ರಷ್ ಮಾಡೋಕೆ ಸಿಗ್ತಾನೆ. ನೆಕ್ಸ್ಟ್ ಸ್ಟಾಪ್ ಮಧುರೈ. ಆಹಾ ಬೆಳಗ್ಗೆ ಪ್ರಕೃತಿ ನೋಡ್ರಿ ಏನ್ ಸಾಗಲಾಗೈತೆ. ತಮಿಳ್ನಾಡಿಗೆ ಸ್ವಾಗತ. ತಮಿಳ್ನಾಡಿಗೆ ರಾತ್ರಿ 10 ಗಂಟೆಲೆ ಸ್ವಾಗತ ಮಾಡಿದ್ದು. ಇವಾಗ ಇಲ್ಲಿ ಇದ್ದೀವಿ ಅಷ್ಟೇ. ಯಾವುದೋ ಒಂದು ಒಳ್ಳೆ ಕೆರೆ ಸಿಗ್ತೈತೆ, ವ್ಯೂ ಪಾಯಿಂಟ್ ನಿಮಗೆ ನೋಡಕ್ಕೆ. ಇಲ್ಲಿಂದ 2 ಕಿಲೋಮೀಟ್ರ್ ದೂರ ಐತೆ ಮಧುರೈ. ಇಲ್ಲೇ ಹಾಕ್ಬಿಟ್ಟವ್ರೆ. ಇನ್ನೂ ಒಂದು 2 ಕಿಲೋಮೀಟ್ರ್ ದೂರದಲ್ಲಿ
ನೋಡೋಣ ಎಷ್ಟೊತ್ತಿಗೆ ತೆಗಿತಾನೆ ಅಂತ. ಟೈಮ್ ಮಾತ್ರ ಪಕ್ಕ ಟೈಮಿಂಗ್ಸ್ ಬಂದವನೆ ಗೈಸ್. ಇನ್ನೂ 25 ನಿಮಿಷ ಬೇಗನೆ ಬಂದ್ಬಿಟ್ಟವನೆ. ಮೋಸ್ಟ್ಲಿ ಇಲ್ಲಿ ಒಂದು 40 ನಿಮಿಷ ಹಾಕ್ಬೋದು ಅಂತ ಅಂದ್ಕೊತೀನಿ. ಫೈನಲಿ ನಮ್ಮ ಟ್ರೈನ್ ಮೂವ್ ಆಗಿದೆ ಗೈಸ್. ನೋಡ್ಬೋದು ಫೈನಲ್ ಆಗಿ ನಾವು ಬಂದಿದೀವಿ ಮಧುರೈ ಜಂಕ್ಷನ್ಗೆ. ಇವರು ನಮ್ ಜೊತೆ ಟ್ರೈನ್ ಅಲ್ಲಿ ಟ್ರಾವೆಲ್ ಮಾಡಿದ್ದು. ಫೈನಲ್ ಆಗಿ ಬ್ರೋ ಬಾಯ್, ಆಲ್ ದ ಬೆಸ್ಟ್. ಥ್ಯಾಂಕ್ಸ್ ಬ್ರೋ. ನೈಟ್ ಫುಲ್ ಕಂಪ್ನಿ ಕೊಟ್ರು ಗೈಸ್. ಇವರು ಬಂದು ಮೈನ್ ಆಗಿ ಇದೇ ಊರವರು, ಮಧುರೈ ಅವರ. ಹೆಂಗಿತ್ತು ಬ್ರೋ ಜರ್ನಿ ನಮ್ ಜೊತೆ? ನೇನು ನನ್ನ ನೇಟಿವೇ ಒಂದೇನು ಬ್ರೋ. ಅವ್ರದ್ದು ಇದೇ ಊರು, ಬೆಂಗಳೂರು ಪರ್ಪಸ್ ಎಂತ ಬ್ರೋ ಬಂದಿದ್ದು? ಬೆಂಗಳೂರಿನಲ್ಲಿ ನಾನು MBA ಮಾಡ್ತೀನಿ ಬ್ರೋ. ಹೌದಾ? ಸೂಪರ್ ಬ್ರೋ. ಓಕೆ ಗೈಸ್, ಇದೇ ತರ ವಿಡಿಯೋಗೆ ಫಾಲೋ ಮಾಡ್ತಾ ಇರಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.